ಗೈಸ್ ಫುಲ್ ದಟ್ಟವಾಗಿ ತೋರಣ ಕಟ್ಟೋಣ ಅಂದ್ಬಿಟ್ಟು ಎಷ್ಟೊಂದು ಮಾವಿನ ಸೊಪ್ಪು ಕಿತ್ಕೊ ಬಂದಿದ್ದೆ. ಆದರೆ ಎಮರ್ಜೆನ್ಸಿಗೆ ಇಷ್ಟೇ ಮಾಡಿದ್ದು. ಹೇಗೆ ಮಾಡಿದ್ದೀನಿ? ನಿನ್ನೆ ವ್ಲಾಗಲ್ಲಿ ನನ್ನ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರು ಮಾವಿನ ತೋರಣ ಬಾಗಿಲಿಗೆ ಹೂವು ಎಲ್ಲ ಮುಡಿಸ್ಬೇಕು ಅಂತ. ಖಂಡಿತವಾಗ್ಲೂ ಅವೆಲ್ಲ ಮಾಡಿರ್ತೀನಿ. ಸಮ್ಟೈಮ್ಸ್ ಕ್ಯಾಪ್ಚರ್ ಮಾಡೋಲ್ಲ, ಮರ್ತೋಗಿರುತ್ತೆ. ಈ ಸಲ ಕ್ಯಾಪ್ಚರ್ ಮಾಡಿದ್ದೆ, ಆದರೆ ನಿನ್ನೆ ವ್ಲಾಗಲ್ಲಿ ಆ್ಯಡ್ ಮಾಡೋದು ಮರ್ತೋಯ್ತು. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ, ನೀವು ಹೂವಿಗೆ ನೀರು ಚುಮ್ಕಿಸಲ್ವಾ ಅಂತ ಕೇಳಿದ್ರೆ, ಹೂವಿಗೆ ನೀರು ಚುಮ್ಕಿಸ್ಬಿಟ್ಟೆ ನಾನು ದೇವರಿಗೆ ಮುಟ್ಸೋದು. ಬಿಕಾಸ್ ಹೊರಗಡೆ ಅವರು ಒಳ್ಳೆ ಮನಸ್ಸಿಂದ ಕೊಡ್ಬೋದು, ಏನೇ ಮಾಡ್ಬೋದು. ವ್ಯಾಪಾರ ಅಂತ ಮಾಡ್ಕೊಂಡು ತೊಗೊಂಡು ಬಂದಮೇಲೆ ದೇವ್ರಿಗೆ ಹಾಕುವಾಗ ಅದನ್ನು ಶುದ್ಧ ಮಾಡಬೇಕು. ಹಾಗನ್ಬಿಟ್ಟು ಹೂವು ಫುಲ್ ಅದ್ದಕ್ಕಾಗಲ್ಲ ಬಕೆಟ್ ಒಳಗೆ. ಹಾಗಾಗಿ ನೀರನ್ನ ಪ್ರೋಕ್ಷಣೆ ಮಾಡಿನೇ ನಾನು ದೇವರಿಗೆ ಹೂವು ಮುಡ್ಸೋದು. ಫ್ಯೂ ಥಿಂಗ್ಸ್ ಚಿಕ್ಕದು ನನಗೂ ಗೊತ್ತಿರುತ್ತೆ, ಅದನ್ನೆಲ್ಲ ಮಾಡಿರ್ತೀನಿ. ಬಟ್ ಅದೆಲ್ಲ ಕ್ಯಾಪ್ಚರ್ ಮಾಡಿರಲ್ಲ ಅಷ್ಟೇ ಗೈಸ್. ಯಾರು ಬೇಜಾರು ಮಾಡ್ಕೊಳ್ಬೇಡಿ ಆಯಿತಾ. ಗುಡ್ ಮಾರ್ನಿಂಗ್. ಟೈಮ್ ಇನ್ನೂ ಪಾಪ 5:15 ಗೈಸ್. ಮಗು ಎದ್ದು ಬಿಡ್ತು. ಯಾಕೆ ಹೇಳಿ, ಇವತ್ತಿಂದ ಅವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ನನ್ನ ಮಗ ಓದ್ತಾ ಇರೋದು 8th ಸ್ಟ್ಯಾಂಡರ್ಡ್, ನಿಮಗೆಲ್ಲ ಗೊತ್ತು. ಇವತ್ತು 20ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್. ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ, ನನ್ನ ಮಗ ಕೂಡ ಸೂಪರಾಗಿದ್ದಾನೆ. ಗೈಸ್, ಇವತ್ತಿಂದ 8th ಸ್ಟ್ಯಾಂಡರ್ಡ್ದು ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ಡೇಟ್ ಬಂದು, ವಾಟ್ಸ್ ದ ಡೇಟ್ ಟುಡೇ? 20. ಓ ಮೈ ಗಾಡ್, ಇಂಟರ್ನೆಟ್ ಬಿಲ್ ಕಟ್ಟಬೇಕಿತ್ತು. ಶಿಟ್. ಕಟ್ಟಬೇಕು. ಇಲ್ಲೇ ಆನ್ಲೈನ್ ಪೇ ಮಾಡೋದು. ಮಾಡ್ತೀನಿ ಗೈಸ್. ಇವತ್ತಿಂದ ಎಕ್ಸಾಮು. ಸೊ ಅವನು ಓದ್ತಾ ಇದ್ದಾನೆ. ನಾನು ಇವತ್ತು ಎದ್ದೆ 5 ಗಂಟೆಗೆ ಎದ್ದೆ, ಮತ್ತೆ ಮಲ್ಕೊಂಡೆ. 6 ಗಂಟೆಗೆ ಎದ್ದು ಅವನ್ನ ಎದ್ದೊಳಿಸಿ ಓದಿಸ್ತಾ ಇದ್ದೀನಿ. ಈಗ ಟೈಮ್ ಬಂದು 7 ಗಂಟೆ. ಕೆಳಗಡೆ ಹೋಗ್ತಾ ಇದ್ದೀನಿ. ಏನು ಶ್ವೇತಾ, ರೂಮಲ್ಲೇ ಕ್ಯಾಪ್ಚರ್ ಮಾಡ್ತಾ ಇದ್ದೀರಾ? ಹೌದು. ಯಾಕೆ ಗೊತ್ತಾ, ಚಿಂಟು ಪಪ್ಪ ಎಲ್ಲ ನೆನೆ ಔಟ್ ಆಫ್ ಸ್ಟೇಷನ್, ನೆನೆ ರಾತ್ರಿ ಹೋದ ಅವನು. ಸೊ ಹಾಗಾಗಿ ಇಲ್ಲೇ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅವ್ನಿಗೆ ಓದಿಸ್ಕೊಂಡು. ಬರ್ತಾನೆ ಇವತ್ತಿಂದ ಸೆನ್ಸ್ ನಾಳೆ. ಹೌದಾ? ಐ ಡಿಡ್ಂಟ್ ನೋಟಿಸ್ ಇಟ್. ಗೈಸ್, ಇವತ್ತು ಏನು ತಿಂಡಿ ಮಾಡೋದು? ಇವತ್ತು ಆ್ಯಕ್ಚುಲಿ ಪುರಿಗೆ ಕಲಸಿದ್ದೆ ಅಲ್ಲ, ಅದು ಸ್ವಲ್ಪ ಇಟ್ಟಿದೆ. ಪುರಿ ಮಾಡಲಾ ಚಿಂಟು? ನಿನಗೆ ಚಪಾತಿ ಬೇಕಾ? ಚಪಾತಿ ಮಾಡಲೋ ಪುರಿ ಮಾಡಲೋ ಅಂತ ಗೊತ್ತಿಲ್ಲ. ಆದರೆ ಪಲ್ಯ ಅದೇ, ಆಲೂಗೆಡ್ಡೆ ಪಲ್ಯ. ಮೇ ಬಿ ಚಪಾತಿ ಮಾಡಿದ್ರೇ ಈಸಿ ಅನಿಸುತ್ತೆ. ಪುರಿ ಮಾಡಿದ್ರೆ ಬಾಣಲಿಗೆ ಎಣ್ಣೆ ಹಾಕು, ಕರಿ ಎಲ್ಲ ಮಾಡಬೇಕು. ಇಲ್ಲ, ಅದು ಈಸಿನೇ. ವಿಚ್ ಒನ್ ವುಡ್ ಯು ಲೈಕ್ ಟು? ಗುಣ ಅಂತ ಇದ್ದೇನೆ. ಅದೇ ಬನ್ನಿ ನಾವು ಹೋಗೋಣ. ಹಿಂಗೆ ಮಾತಾಡ್ತಾ ಇದ್ದೆ. ಹಾಗಾದ್ರೆ ಬೇಗ ಕೆಲಸ ಆಗಬೇಕಲ್ಲ. ಸೊ ಅವನು ಜಾಮಿಟ್ರಿ ಬಾಕ್ಸ್, ಇನ್ ದ ಸೆನ್ಸ್ ಒಂದು ಪೌಚ್ ಅಲ್ಲೇ ಬಿಟ್ಟು ಬಂದಿದ್ದಾನೆ, ಪೆನ್ನಿನ ಪೌಚು. ಬಟ್ ಬೇರೆ ಪೆನ್ ತೊಗೊಂಡ, ನೀವು ನೋಡಿದ್ರಿ ಅಲ್ಲ ನೆನೆ. ಪೆನ್ಸ್ ಎಲ್ಲ ತಕ್ಕೊಟ್ಟಿದ್ದೀನಿ, ಆದರೂ ಅವನಿಗೆ ಆ ಪೌಚ್ ಮೇಲೆ ವ್ಯಾಮೋಹ. ಬಿಕಾಸ್ ಅವ್ನ ಗರ್ಲ್ ಫ್ರೆಂಡ್ಸಿಗೆಲ್ಲ ಅವ್ನ ಪೆನ್ಸ್ ಎಲ್ಲ ದಾನ ಮಾಡಬೇಕಲ್ಲ, ಕೇಳ್ದಾಗೆಲ್ಲ. ಯಾರು ಕೇಳಿದ್ರು ಇಲ್ಲ ಅನ್ನೋಂಗಿಲ್ಲ. ದೊಡ್ಡವನು ಅಂತ ಅನ್ನಿಸ್ಕೋಬೇಕಲ್ಲ. ಅವರಪ್ಪ ಈಗ ದೊಡ್ಡವನು ಅನ್ನಿಸ್ಕೋತಿದ್ದಾನೆ, ಆದರೆ ನನ್ನ ಮಗ ಚಿಕ್ಕದ್ರಿಂದನೇ ದೊಡ್ಡವನು ಅನ್ನಿಸ್ಕೋತಾನೆ. ಕೇಳ್ದವ್ರಿಗೆಲ್ಲ ಪೆನ್ ಕೊಡ್ತಾನೆ. ಪೆನ್ ಕೊಡ್ತಾನೆ ಅಲ್ಲ, ಕೇಳ್ದವ್ರಿಗೆಲ್ಲ ಪೆನ್ ಕೊಡೋಕ್ಕೆ ಅಂತಲೇ ಒಂದು ರಾಶಿ ಪೆನ್ ತೊಗೊಂಡೋಗ್ತಾನೆ. ಇಷ್ಟು ಪೆನ್ನು. ಆಮೇಲೆ ಅವರು ಥ್ಯಾಂಕ್ಸ್ ಅಂತಾರೆ, ಇವನು ವೆಲ್ಕಮ್ ಅಂತಾನೆ. ಸೊ ಅದಕ್ಕೆ ಬೇಗ ಹೋಗ್ಬೇಕಂತೆ. ಯಾರಿಗೆ ಗೊತ್ತು ಗೈಸ್, ಬೇಗ ಹೋಗಿ ಅಲ್ಲಿ ಏನು ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ. ಬನ್ನಿ ನಾವೀಗ ಹೋಗಿ ತಿಂಡಿ ಮಾಡೋಣ. ಅವನಿಗೆ ನೀರು ಕೊಡಬೇಕು ಅಲ್ಲ.
ಸೊ ನೀರು ಕೊಡೋಣ. ನಾನು ಆ್ಯಕ್ಚುಲಿ ಒಂದು ರೌಂಡ್ ಕೆಳಗೆ ಹೋಗ್ಬಿಟ್ಟು ಬಂದೆ, ಹೋಗಿ ಗೀಝರ್ ಆನ್ ಮಾಡಿಬಿಟ್ಟು ಬಂದೆ ಅಷ್ಟೇ. ಮತ್ತು ಚಪಾತಿಗೆ ಇಟ್ಟು ಅದೇ ಪುರಿದು ಇಟ್ಟು ಎಲ್ಲ ಎತ್ತಿಟ್ಬಿಟ್ಟು ಬಂದೆ. ಅವನಿಗೆ ಇಲ್ಲೇ ಕೂತಿರ್ಬೇಕು ಅವ್ನ ಪಕ್ಕನೇ. ಅಮ್ಮ ಎಷ್ಟು ದಿನ ಕೂರಿಸ್ಕೊತಾನೋ ಏನೋ ಗೊತ್ತಿಲ್ಲ. ಮಾತು ಎತ್ತಿದ್ರೆ ಮದುವೆ ಅಂತಿರ್ತಾನೆ, ನನ್ನ ಮಕ್ಕಳು ಅಂತಿರ್ತಾನೆ ಗೈಸ್. ಗೊತ್ತಿಲ್ಲ ಎಷ್ಟು ದಿನ ನನ್ನನ್ನು ಈ ರೀತಿ ಕೂರಿಸ್ಕೊತಾನೆ ಅಂತ. ನೋಡೋಣ, ಬನ್ನಿ ಹೋಗೋಣ. ಆಯ್ತು ಓದು. ಏನು 1 ನಿಮಿಷ ನಾನು ನಿನ್ನ ಟೈಮ್ ತೊಗೊಂಡ್ಬಿಟ್ರೆ ನಿಂದೇನಾದ್ರು ಕಳೆದೋಗ್ಬಿಡುತ್ತೆ. ಎಂತ ಟೈಮ್ ಪಾಸ್? ನಾನೇ ಟೈಮ್ ಪಾಸ್ ನಿಮಗೆ. ಹುಡುಗಿರ ಬಗ್ಗೆ ಗೈಸ್ ನೋಡಿ, ಹುಡುಗಿರ ಬಗ್ಗೆ ಮಾತಾಡೋದು ಈಗಲೇ ತಲೆ ಕೆಡುತ್ತಂತೆ. ಇನ್ನು ಮುಂದಕ್ಕೆ ಸುಮ್ಮನೆ ಹೋಗಲ್ಲ ನೀನು. ಇವತ್ತು ಸಾರಿ ಫ್ರೈಡೆ ಅಲ್ಲ ಗೈಸ್, ಇವತ್ತು ಸಂಡೇ ಅಂತ ಕುತ್ಕೊಂಡು ಓದ್ತಾ ಇದ್ದಾನೆ. ಎಕ್ಸಾಮ್ ಇದೆಯಂತೆ. ಅಯ್ಯೋ ಕರ್ಮವೇ. ಫ್ರೈಡೆ ಅಲ್ಲ. ಆ ಬಟ್ಟೆ ಇದೆ. ನೀನು ಹಾಕಿರೋದೇನು? ಯೂನಿಫಾರ್ಮ್ ಇದೆ. ಐರನ್ ಆಗಿದೆ. ನೋಡು. ನೀನು ನೋಡು, ನಿನ್ನ ಕೆಲಸ ಅದು, ನನ್ನ ಕೆಲಸ ಅದು. ಬಂದೆ ಅಡುಗೆ ಮನೆಗೆ. ಇವಾಗ ನೀರು ಕಾಯಿಸೋಣ. ಚಿಂಟು ಅವ್ರ ಅಜ್ಜಿ ನೆನ್ನೆ ರಾತ್ರಿ ಹೇಳ್ತಾಯಿದ್ರು, ಅಷ್ಟು ಬೆಳಗ್ಗೆನೇ ಬಂದು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಡಿಸ್ಟರ್ಬ್ ಆಗ್ತಾ ಇದೆ, ನಾನು ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತ. ಅದಕ್ಕೆ ಇವತ್ತು ನನಗೆ ಎಚ್ಚರ ಆಗಿದ್ರೂ ಸಹ ನಾನು ಕೆಳಗಡೆ ಬರಲಿಲ್ಲ. ಬಿಕಾಸ್ ನಿನ್ನೆ 3 ಗಂಟೆಗೆ ಕೆಳಗಡೆ ಬಂದಿದ್ದೀನಿ ಪಾಪ ಮಲ್ಕೊಳ್ಳಿ ಅಂತ. ಅರ್ಲಿ ಮಾರ್ನಿಂಗ್ ಪೂಜೆ ಸ್ಕಿಪ್ ಆಯ್ತು ಇವತ್ತು. ಎಂತ ಮಾಡಲಿ ಗೈಸ್, ಬೇಗ ಬಂದರೆ ಹಿಂಗೆ. ಹೋಗಲಿ ಬಿಡಿ, ಒಂದಿನ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ಸುಮ್ಮನೆ ಅದೇ. ಇಟ್ಸ್ ಓಕೆ. ನನಗೂ ಕೈಯೆಲ್ಲ ತುಂಬ ನೋವ್ತಾ ಇದೆ ಗೈಸ್. ಅದು ಮೊನ್ನೆ ಏನದು ಒಬ್ಬಿಟ್ಟಿಗೆ ತಿರುಗಿಸ್ದೆ ಅಲ್ಲ, ತುಂಬ ನೋವ್ತಾ ಇದೆ. ವಯಸ್ಸಾಯಿತು. ಗೈಸ್, ನೀರು ಕಾಯ್ತಾ ಇದೆ. ಬನ್ನಿ ನಾವು ಹೋಗಿ ಬಟ್ಟೆ ನೆನೆ ಹಾಕ್ಬಿಟ್ಟು ಬರೋಣ. ನೆನ್ನೆ ಏನೇನೆಲ್ಲ ಆಯಿತು ಅಂತ ನಾನು ನಿಮಗೆ ಹೇಳ್ತೀನಿ, ಆಮೇಲೆ ಮಾತಾಡೋಣ. ಸನ್ ಸಿ ಗೈಸ್, ಬಟ್ಟೆ ನೆನೆ ಹಾಕಿ ಆಯಿತು. ಬನ್ನಿ ಹೋಗೋಣ. ನೋ ಇಟ್ಸ್ ಪರ್ಫೆಕ್ಟ್. ಕೂದಲು ಈ ರೀತಿ ಮೇಲೆ ಮೇಲೆ ಎದ್ದಿದ್ರೆ ಚಂದ ಅನಿಸಲ್ಲ. ಹೇಗೆ ಕೈ ಬೆಟ್ಟಾಗಿತ್ತು ಅಲ್ಲ, ನೋಡಿ ಹಿಂಗೆ ಮಾಡಿಕೊಂಡೆ. ಬನ್ನಿ ಗೈಸ್, ಪಾಪ ಚಿಂಟು ಓದ್ತಾ ಇದ್ದಾನೆ ಕಷ್ಟಪಟ್ಟು. ಅವನಿಗೆ ನೀರು ಕೊಟ್ಬಿಟ್ಟು ಬರೋಣ. ನೋಡು ನೋಡು, ನೋಡಮ್ಮ, ಇಡ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಎಕ್ಸಾಮಿಗೆ ಬರ್ತದ ನೋಡು. ನೋಡಿ ಗೈಸ್, ನಮ್ಗೆ ಇಟ್ಬಿಟ್ಟು ಹೋದ್ರೆ ಇಲ್ಲಿ ನೋಡಮ್ಮ, ಅಲ್ಲಿ ನೀನು ಕೇಳೋದೇನಿದೆ ಅಂತ. ಇದು ಆಪ್. ಏನು ಆ್ಯಪ್? ಅದು ಕಳ್ಸಿದ್ರಲ್ಲ ಅವರು. ಆ ಆ್ಯಪ್ನ ಎಕ್ಸಾಮ್ ದಿನ ನೋಡೋಂಥದ್ದು ಏನಿದೆ? ಗೈಸ್, ಚಪಾತಿ ಮಾಡ್ತಾ ಇದ್ದೀನಿ. ಚಿಂಟುಗೆ
ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದೆ. ಯಾಕಂದರೆ ಇವತ್ತು ನಾನು ಇನ್ನೂ ಸ್ನಾನ ಮಾಡಿಲ್ಲ ಅಲ್ಲ, ದೀಪದ ಹತ್ರ ಎಲ್ಲ ಒರೆಸಿ ಎಲ್ಲ ಮಾಡಿಕೊಟ್ಬಿಟ್ಟು ಬಂದೆ, ಅವ್ರು ಸ್ನಾನ ಮಾಡಿ ಪೂಜೆ ಮಾಡಲಿ ಅಂತ. ಈಗ ತಿಂಡಿ ಮಾಡೋಣ. ನಾನು ಟೀ ಸಹ ಇಟ್ಕೊಂಡಿದ್ದೀನಿ. ಚಿಂಟು ಅವ್ರ ಅಜ್ಜಿ ಇಡ್ಲಿನೇ ತಿಂತಾರಂತೆ, ಇಡ್ಲಿ ಇದೆ. ನಾನು ಎಷ್ಟೋ ಹೇಳ್ತೀನಿ ಅವ್ರಿಗೆ, ಪ್ರತಿ ಸಲ ಮಾಡಿದಾಗಲೂ ಅಷ್ಟೊಂದು ಇಡ್ಲಿ ಮಾಡಬೇಡಿ, ನೆಕ್ಸ್ಟ್ ಡೇ ಇಡ್ಲಿ ತಿನ್ನೋಕ್ಕಾಗಲ್ಲ ಅಂತ. ಏನೇ ಮಾಡಿದ್ರು ಕೇಳಲ್ಲ, ಜಾಸ್ತಿನೇ ಮಾಡ್ತಾರೆ. ಬನ್ನಿ ನಾವೀಗ ಚಪಾತಿ ಮಾಡೋಣ. ಗೈಸ್, ಟೀ ಮಾಡ್ಕೊಂಡಿದ್ದೀನಿ, ಕುಡಿಯೋಣ ಬನ್ನಿ. ಗೈಸ್, ಏನು ಗೊತ್ತಾ, ಚಿಂಟು ಪಪ್ಪ ಕಾಲ್ ಮಾಡಿದ್ದ. ಲೈಫಲ್ಲಿ ಇಷ್ಟು ವರ್ಷದಲ್ಲಿ ಇವತ್ತೇ ಫಸ್ಟು ಅವನ ಮಗನಿಗೆ ಆಲ್ ದ ಬೆಸ್ಟ್ ಅಂತ ಹೇಳಿರೋದು ಅಲ್ಲಪ್ಪಿ, ನಿಜ ತಾನೇ? ಇಲ್ಲೇ ಕೂತಿದ್ರು ಸಹ ಅವನು ಆಲ್ ದಿ ಬೆಸ್ಟ್ ಹೇಳ್ತಿರ್ಲಿಲ್ಲ, ಮಗನಿಗೆ ಬಾಯಿ ಮಾಡ್ತಿರ್ಲಿಲ್ಲ, ಚೆನ್ನಾಗಿ ಮಾಡು ಅಂತ ಹೇಳ್ತಿರ್ಲಿಲ್ಲ. ನನಗೆ ಗೊತ್ತಿರೋ ಥರ ಆ್ಯಸ್ ಪರ್ ಮೈ ನಾಲೆಡ್ಜ್ ನಾನು ಒಂದಿನಕ್ಕೂ ನೋಡಿಲ್ಲ. ಇವತ್ತು ಬ್ಯಾಂಗ್ಳೂರು ಹೋಗಿದ್ದಾನೆ, ಆದರೂ ಸಹ ಕಾಲ್ ಮಾಡಿ, ಅದು ಚಿಂಟುಗೆ ಫೋನ್ಗೆ ಕರೆನ್ಸಿ ನಾನು ಹಾಕ್ಸಿಲ್ಲ, ನನ್ನ ಫೋನಿಗೆ ಕಾಲ್ ಮಾಡಿ ಚಿಂಟು ಜೊತೆ ಮಾತಾಡ್ದ, ಆಲ್ ದ ಬೆಸ್ಟ್ ಹೇಳ್ದ. ರಾಘವೇಂದ್ರ ಸ್ವಾಮಿಗಳು ಒಳ್ಳೆ ಬುದ್ಧಿ ಕೊಡ್ತಾ ಇದ್ದಾರೆ. ಕಾಣಲ್ವಾ? ಏನು ಹೇಳಬೇಕು ಗೈಸ್, ಇದಕ್ಕೆ ಪವಾಡ ಅಂತ ಹೇಳಬೇಕಾ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನಾನು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ಇದುವರೆಗೂ ಅವನು ಹಾಲ್ನಲ್ಲಿ ಕೂತು ಅವನು ಎಕ್ಸಾಮ್ ಟೈಮಲ್ಲಿ ನಾವು ಹೊರಗೆ ಹೋದ್ರೂ ಸಹ ಚಿಂಟುಗೆ ವಿಶ್ ಮಾಡಿ ಅವನಿಗೆ ಕಳಿಸಲ್ಲ. ಅಂಥದ್ರಲ್ಲಿ ಇವತ್ತು ವಿಶ್ ಮಾಡಿದ್ದಾನೆ ಬ್ಯಾಂಗ್ಳೂರಿಂದ ಅಂಕೋಲಾಗೆ. ನಂಬಬೇಕೋ ಬೇಡವೋ ಗೊತ್ತಾಗ್ತಾ ಇಲ್ಲ. ಇತ್ತೀಚೆಗೆ ನಾನು ಪೂಜೆ ಮಾಡ್ತೀನಿ ಅಲ್ಲ, ಸೊ ನಮ್ಮ ಚಿಂಟು ಸಹ ದೇವ್ರ ಮನೆಗೆ ಬಂದು ಪೂಜೆ ಮಾಡಿಬಿಟ್ಟು ಹೋಗ್ತಾನೆ. ಅದರಲ್ಲೂ ಈಗ ಎಕ್ಸಾಮ್ ಟೈಮ್ ಅಲ್ವಾ, ನೋಡಿ ಎಷ್ಟು ಟಾಕ್ ಟೀಕ್ ಅಂತ ಬಂದು ಪೂಜೆ ಮಾಡ್ತಾ ಇದ್ದಾನೆ. ಕೈ ಸುಡುತ್ತೆ, ಹುಷಾರು, ದೊಡ್ಡದಕ್ಕೆ ಬೇಡ. ಅದು ಹಚ್ಚು, ಅದು ಚೆನ್ನಾಗಿ ಕಾಣ್ತಿತ್ತಲ್ಲ ನಿನ್ನೆ. ಚಂದನ ಬೇಕಾ? ಅದು ಚೆನ್ನಾಗಿ ಕಾಣ್ತಿತ್ತಲ್ಲ. ಗೈಸ್, ನಮ್ಮ ಚಿಂಟುಗೆ ಚಂದನ ಬೇಕಂತೆ. ದೇವ್ರೇ ಒಳ್ಳೇದು ಮಾಡಪ್ಪ. ಅಡ್ಬಿಡು ಅಂದ್ರೆ ಹಿಂಗೆ ಕೆಳಗಡೆಗೆ. ಹಾಂ, ಒಂದು ಕಾಲು ಮೇಲ್ ಮಾಡು, ಐ ಮೀನ್ ಹಿಂಗೆ ಕ್ರಾಸ್ ಆಗಿ. ಹಾಂ, ಹಂಗಲ್ಲ, ಇದಕ್ಕೆ ಕಡೆ ಬರ್ಬೇಕಾ? ಹಾಂ, ಗೊತ್ತಾಯ್ತಾ? ಹಾಂ, ದೇವರು ನಿಂಗೆ ಒಳ್ಳೇದು ಮಾಡಲಿ, ಎಲ್ಲ ನೆನ್ಪು ಬಂದು ಚಂದ ಬರಿ. ಗುಡ್ ಬಾಯ್. ನನ್ನ ಮಗ ಮುಂಚೆಯಿಂದನೂ ಅಮ್ಮಂಗೆ ನಮಸ್ಕಾರ ಮಾಡಿ ಹೋದರೆ ಅವನು ಎಕ್ಸಾಮು ಚೆನ್ನಾಗಿ ಬರಿತೀನಿ ಅನ್ನೋ ಕಾನ್ಸೆಪ್ಟ್ ಅವನದು. ಸೊ ಮರ್ತಿದ್ರೂ ಸಹ ಆನ್ ದ ವೇ ಹೋಗುವಾಗ ಗಾಡಿ ನಿಲ್ಲಿಸಿ ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಅವನು. ಬೇರೆಯವ್ರಿಗೆ ಎಲ್ಲಿ ಗೊತ್ತಾಗತ್ತೆ ಅಂತ ಎಷ್ಟು ನಾಟಕ ಮಾಡ್ತಾನೆ ಗೊತ್ತಾ, ಶೈ ನೇಚರ್ ಅಲ್ಲ, ಹಾಗಾಗಿ ಇವತ್ತು ಅದನ್ನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಏನಿವತ್ತು ಹೊಸದು ಅಂತ ಅಂದ್ಕೋಬೇಡಿ, ಇಟ್ಸ್ ಲೈಕ್ ಆಲ್ಮೋಸ್ಟ್ 2-3 ಇಯರ್ಸ್ ಅಥವಾ 4 ಇಯರ್ಸಿಂದನೂ ಮಾಡ್ತಾ ಇದ್ದಾನೆ ರೆಗ್ಯುಲರಾಗಿ. ಬರೀ ಎಕ್ಸಾಮ್ ಟೈಮಲ್ಲಿ ಅಷ್ಟೆ, ಎಕ್ಸಾಮು ಮತ್ತು ಟೆಸ್ಟು ಇದಿರುವಾಗ ಅಮ್ಮನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ಅವನು ಹೋಗೋದು. ಸೂಪರಲ್ಲ ಗೈಸ್? ಚಿಕನ್ ಕರಿ ಇವತ್ತು ನಮ್ಮನೆ. ನಿನ್ನೆ ಚಿಂಟವ್ರ ಅಜ್ಜಿ ತಮ್ಮನ ಮನೆ ನಾನ್ ವೆಜ್ ಊಟ, ಸೊ ಹಾಗಾಗಿ ಚಿಕನ್ ಕರಿ ಕೊಟ್ಟಿದ್ದಾರೆ, ಅದನ್ನೇ ತಿಂತಾಯಿದ್ದೀವಿ.
ಚಿಂಟುಗೆ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಬಿಟ್ಬಿಟ್ಟು ವಾಪಸ್ ಮನೆಗೆ ಬಂದೆ. ಚಿಂಟು ಅವ್ರ ಅಜ್ಜಿ ಹೊರಗೆ ಹೋಗೋಕೆ ರೆಡಿ ಆಗಿದ್ರು. ಏನಕ್ಕೆ ಗೊತ್ತಾ, ನಾನು ನಿಮಗೆ ಹೇಳಿದ್ದೆ ಅಲ್ಲ, ಇನ್ನೂ ಸ್ವಲ್ಪ ಕೊಬ್ಬರಿ ಇದೆ, ಅದನ್ನು ಇನ್ನೊಂದು ಕಡೆ ಎಣ್ಣೆ ತೆಗ್ಸಕ್ಕೆ ಹೋಗ್ತಾರೆ ಅಂತ. ಸೊ ಅಲ್ಲಿಗೆ ಹೋಗೋಕ್ಕೆ ರೆಡಿ ಆಗಿದ್ದಾರೆ. ನೋಡಿ, ಮೇ ಬಿ ಒಂದು 15 kg ಇದೆ ಕೊಬ್ಬರಿ. ಸೊ ಇದನ್ನು ತಗೊಂಡು ಈಗ ಅವರು ಹೊರಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನೇ ಬರ್ತೀನಿ ಅಂದೆ, ಇಲ್ಲ ಬೇಡ ಹೇಳಿದ್ದೀನಿ ಬರ್ತಾರೆ, ನಮ್ಮ ಹರ್ಷಿತಿಗೆ ಹೇಳಿದ್ದೀನಿ ಅಂತ ಹೇಳಿ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲ ಅಂದರೆ ಸ್ಕೂಟಿ ತೊಗೊಂಡು ಹೋಗ್ತೀವಿ, ನೋಡೋಣ ಹೆಂಗಾಗುತ್ತೆ ಹಾಗೆ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಬೇಕು ಏನು ಮಾಡ್ತಾರೆ ಅಂತ. ನೀನು ಆಫೀಸಿಗೆ ಹೋಗಿ ಮತ್ತೆ 12 ಗಂಟೆ ಒಳಗೆ ಬ್ಯಾಂಕ್ ದುಡ್ಡಿಗೆ ಬರೋದಿದ ಇಲ್ಲ ಅದ ಅಲ್ಲ ನಾಯಿ ತಗೊಂಡು ಹೇಳಿ ಅದ್ರ ಮೇಲೆ ಇದ್ರೆ ಹಾಕೊಂಡು ಹೋಗಾಗ ಸ್ಕೂಟಿ ತಗೋದ್ರೆ ನೀವು 12 ಗಂಟೆ ಒಳಗೆ ಬರೋದಿದ್ರೆ ಮನೆ ಕಟ್ಟಂತ ಕಡೆ ಗಾಡಿ ತಗೊಂಡು ಹೋಗ್ಬೇಕಾಗತ್ತೆ. ಟೈರ್ ಅಂಗಡಿ ಕುಮಾರ ಕೇಳಿದೆ ಇದು ತಗೊಂಡು ಹೋಗೇನೋ ಅಂತ ಹೇಳೋದು. ಅದನ್ನ ಹೋಗ್ಕೊಂಡೆ ಅದನ್ನ ಹೋಗ್ಕೊಂಡೆ ನಿಮ್ಮ ಗಾಡಿ ಮೇಲೆ ಅದು ರಾತ್ರಿ ಮುಂದೆ ಇಟ್ಕೊಂಡೋಕೆ ಇದು ನಂಗೆ ಕಾಲ್ ಮೇಲೆ ಇಟ್ಕೊಂಡು ಕೂತು ರೋಡಿಲಾಗತ್ತೆ. ಕಾಲ್ ಮೇಲೆ ಇಟ್ಕೊಳ್ತಿ 12 ಗಂಟೆಗೆ ಬರೋದಾರ ತಗೊಂಡು ಹೋಗ್ಬಿಟ್ಟು ಮುಂದಾಗುದ ಗೈಸ್, ಚಿಂಟು ಅವ್ರ ಅಜ್ಜಿ ಹೊರಗೋದ್ರು. ಇನ್ನೊಂದು ಸ್ವಲ್ಪ ಕೊಬ್ಬರಿ ಇತ್ತು, ಅದನ್ನು ಅಂಕೋಲಾದಲ್ಲಿ ಎಲೆಕ್ಟ್ರಿಕ್ ಮಿಲ್ಲು ಅನಿಸುತ್ತೆ, ಎಲೆಕ್ಟ್ರಿಕ್ ಗಾಣ, ಅದಕ್ಕೆ ಹಾಕೋಕ್ಕೆ ತಗೊಂಡೋದ್ರು. ಇಲ್ಲಿ ಸ್ವಲ್ಪ ಎಣ್ಣೆ ಕಮ್ಮಿ ಕೊಡ್ತಾರೆ ಅಲ್ಲ, ಅಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ. ಅದಕ್ಕೇ ಆ ಕೊಬ್ಬರಿನ ಅಲ್ಲಿಗೆ ತಗೊಂಡೋದ್ರು. ಇದು ಇರಬೇಕು ಒಂದು 10 kg ಇದೆ ಅನಿಸುತ್ತೆ, 10 ಅಲ್ಲ ಒಂದು 15 kg ಇರ್ಬೋದು ಇದು. ಬನ್ನಿ ನಾವೀಗ ಬಟ್ಟೆ ಒಗೆಯೋಣ, ಆಮೇಲೆ ಚಿಂಟು ಊಟ ತೊಗೊಂಡು ಹೋಗ್ಬೇಕು. ವಿಡಿಯೋ ಎಡಿಟ್ ಮಾಡಿಲ್ಲ ಗೈಸ್, ಯಪ್ಪ ಮರ್ತೇ ಬಿಟ್ಟಿದ್ದೆ. ನಾನೀಗ ಬಟ್ಟೆ ಒಗೆಯೋಕೆ ಹೋಗ್ಬಿಡ್ತಾ ಇದ್ದೆ. ಫಸ್ಟ್ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ಬಟ್ಟೆ ಒಗೆಯೋಣ. ಬನ್ನಿ, ಚೆಂದ ಕಾಣ್ತಾ ಇದ್ದೀನಿ ಅಲ್ಲ. ಸ್ನಾನ ಮಾಡಿಲ್ಲ ಏನಿಲ್ಲ, ಇವತ್ತು ಸಂಜೆ ಆಗುತ್ತೆ. ನಿನ್ನೆ ಬೆಳಗಿನ ಜಾವ ಮಾಡಿರೋದು ಸ್ನಾನ. ಹೀಗೆ ಒಂದೊಂದು ಸಲ ಬೇರೆಯವ್ರಿಗೆ ನಮ್ಮಿಂದ ತೊಂದರೆ ಆಗಬಾರ್ದು ಅಂದ್ಕೊಂಡ್ರೆ ನೋಡಿ, ಇವಾಗ ನನಗೆ ಸೋಮಾರಿತನ ಸ್ನಾನ ಮಾಡೋಕ್ಕೆ. ಕೆಲಸ ಎಲ್ಲ ಮುಗಿಸೇ ನಾನು ಸ್ನಾನ ಮಾಡೋದು. ಬೇಕಿತ್ತಾ ಇದು? ಹೋಗಲಿ ಬಿಡಿ, ಸಮ್ಟೈಮ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಬನ್ನಿ ಗೈಸ್, ವಿಡಿಯೋ ಎಡಿಟಿಂಗ್ ಮಾಡಿ ಆಯಿತು. ಸೊ ಇನ್ನೇನಿದ್ರು ಅಪ್ಡೇಟ್ ಮಾಡಬೇಕು, ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡಿಬಿಟ್ಟು ಅಷ್ಟೇ. ಬನ್ನಿ ಇವಾಗ ನಾವು ಬಟ್ಟೆ ಒಗೆಯೋಣ. ಬಟ್ಟೆ ಒಗ್ದಾಕ್ಬಿಡೋಣ. ಬಟ್ಟೆ ಒಗ್ದಾಕ್ಬಿಟ್ಟು ಆಮೇಲೆ ಚಿಂಟುಗೆ ಅನ್ನಗಿನ ಮಾಡಿಕೊಂಡು ತೊಗೊಂಡೋಗೋಣ. ಗೈಸ್, ಬಟ್ಟೆ ಒಗ್ದಾಯಿತು ನೋಡಿ, ಎಷ್ಟು ಬಟ್ಟೆ ಒಗ್ದಿದ್ದೀನಿ. ಚಿಂಟು ಪಪ್ಪಂದು 2 ಜೊತೆ ಇದೆ. ನೆನ್ನೆ ಸಂಜೆ ತನಕ ಮಧ್ಯಾಹ್ನ ಸ್ನಾನ ಮಾಡ್ಕೊಂಡ. ಹೊಸ ಬಟ್ಟೆ, ಹೊಸದು ಇನ್ ದ ಸೆನ್ಸ್ ಫ್ರೆಶ್ ಆಗಿರೋ ಬಟ್ಟೆ ಹಾಕ್ಕೊಂಡ. ಮತ್ತೆ ಸಂಜೆ ಔಟ್ ಆಫ್ ಸ್ಟೇಷನ್ ಹೋಗುವಾಗ ಮತ್ತೆ ಬೇರೆ ಬಟ್ಟೆ ಹಾಕ್ಕೊಂಡ ಬಿಚ್ಚಾಕ್ಬಿಟ್ಟು. ಹೀಗೆ ಮಾಡ್ತಾನೆ ನೋಡಿ. 2 ಟೀ ಶರ್ಟು, 2 ಚಡ್ಡಿ. ಯಾರು ಒಗಿತಾರೆ ಗೈಸ್? ನಮ್ಮ ಚಿಂಟುದು ಪಾಪ, ಒಂದು ನೆನ್ನೆದೊಂದು ಇವತ್ತಿನೊಂದು. ಸೊ ಅಪ್ಪಂದು 2 ಜೊತೆ, ಮಗಂದು 2 ಜೊತೆ. ನನ್ನ ಬಟ್ಟೆ ಇಲ್ಲ ಗೈಸ್, ನೆನ್ನೆ ವಾಶ್ ಮಾಡಿ ಹಾಕಿದ್ದೆ ಅಲ್ಲ, ಹಬ್ಬ ಎಲ್ಲ ಆದಮೇಲೆ. ನಂದು ಇನ್ನೂ ಸ್ನಾನ ಆಗಿಲ್ಲ ಅಲ್ಲ, ನನ್ನ ಬಟ್ಟೆ ಇಲ್ಲ. ಇಲ್ಲಿ ಬರೀ ಇರೋದೆಲ್ಲ ಅಪ್ಪ ಮಗನ ಬಟ್ಟೆ. ಹಿಂಗಾಗತ್ತೆ ಕತೆ ನೋಡಿ. ನಂದು ಬಟ್ಟೆನೇ ಇಲ್ಲ. ಮಧ್ಯಾಹ್ನ ಊಟ ಮಾಡಿಸಿ ಎಲ್ಲ ಬಂದಾದ್ಮೇಲೆ ಸ್ನಾನ ಮಾಡ್ಕೊತೀನಿ ಗೈಸ್. 2 ದಿನ ಇದೇ 2 ದಿನ ವ್ಲಾಗ್ನ ಇದೇ ಬಟ್ಟೆಲಿ ಜೈ ಅನ್ನಿಸ್ಬಿಟ್ಟೆ.
ಬನ್ನಿ ಹೋಗೋಣ. ಬಟ್ಟೆ ತಗೊಂಡು ಬನ್ನಿ ಹೋಗೋಣ. ಬಕೆಟ್ ತಗೊಂಡು ವಾಶ್ ಮಾಡಿ ಇಟ್ಟಿದ್ದೀನಿ. ಗೈಸ್, ಈ ಎಣ್ಣೆ ಕೊಬ್ಬರಿ ಎಣ್ಣೆ ಯಾವುದು ಗೊತ್ತಾ? ಇವತ್ತು ಬೆಳಗ್ಗೆ ತೊಗೊಂಡೋಗಿದ್ರಲ್ಲ ಮೆಷಿನ್ನಿಗೆ, ಅದು 15 kg ಏನೋ ಇತ್ತು ಅನಿಸುತ್ತೆ ಕೊಬ್ಬರಿ. ಇದು 11.5-12 kg ಬಂದಿದೆಯಂತೆ. 11.5-12 ಲೀಟರು ಏನದು ಕೊಬ್ಬರಿ ಎಣ್ಣೆ. 12 ಗಂಟೆ 40 ನಿಮಿಷ ಟೈಮ್ ಆಯಿತು. ಬನ್ನಿ ಹೋಗೋಣ. ಊಟ ರೆಡಿಯಾಗಿದೆ. ಗೈಸ್, ಊಟ ಮಾಡಿಸಿ ಬಂದೆ. ಇವಾಗ ಸ್ವಲ್ಪ ಎಡಿಟಿಂಗ್ ಮಾಡ್ತೀನಿ, ಸ್ವಲ್ಪ ಬಾತ್ರೂಮ್ ಕ್ಲೀನ್ ಮಾಡಬೇಕು, ಆಮೇಲೆ ಸ್ನಾನ ಮಾಡ್ಕೊತೀನಿ. ಅಲ್ಲಿಗೆ ಇವತ್ತಿನ ಕೆಲಸ ಮುಗಿಯುತ್ತೆ. ಗೈಸ್, ಟೈಮ್ ಬಂದು 4 ಗಂಟೆ 10 ನಿಮಿಷ. ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಗೈಸ್. ಈಗ ಚಿಂಟು ಕರ್ಕೊಬರಕ್ಕೆ ಹೋಗಬೇಕು. ಅವನಿಗೆ ಸ್ಪೆಷಲ್ ಕ್ಲಾಸ್ ಇತ್ತು ಅಲ್ವಾ. ಇವತ್ತು ಇದೆಯೋ ಇಲ್ವೋ ಅಂದರೆ ಗೊತ್ತಿಲ್ಲ ಅಂತಾನೆ, ಕೂರ್ತೀಯೋ ಇಲ್ಲೋ ಅಂದರೆ ಅಮ್ಮ ನೋಡ್ತೀನಿ ಅಂತಾನೆ. ಸೊ ಹಾಗಾಗಿ ಗೊತ್ತಿಲ್ಲ ಏನು ಮಾಡೋದು ಅಂತ. ನಾನು ಹೇಳಿದ್ದೀನಿ, ಏನೇ ಇದ್ರೂ ಸರಿ ನೀನು ಆಫೀಸ್ ಹತ್ರ ಹೋಗು, ಕಾಲ್ ಮಾಡು, ಆಮೇಲೆ ಬರ್ತೀನಿ ಅಂತ. ಸೊ ಅವ್ನು ಕಾಲ್ ಮಾಡೋ ತನಕ ವೆಯ್ಟ್ ಮಾಡಬೇಕು. ಸದ್ಯಕ್ಕೆ ನಾವು ಸ್ವೀಟ್ ತಿನ್ನೋಣ. ಗೈಸ್, ನಮ್ಮ ಚಿಂಟು ಕಾಲ್ ಮಾಡಿದ್ದ, ಬನ್ನಿ ಹೋಗೋಣ. ಟೈಮ್ ಈಗ 4:15. ಎಲ್ಲ ಟೈಮಲ್ಲೂ ಯು ಕ್ಯಾನ್ ಫೂಲ್ ಮೀ ಬೇಬ್ಸ್. ಏನಮ್ಮ? ಯು ಕ್ಯಾನ್ ಫೂಲ್ ಮೀ. ಗೋ ಟೇಕ್ ಬಾತ್. ಸಿಮಿ, ಯು ಬಿ ದೇರ್. ವೈ ಚಿಂಟು? ಏನಮ್ಮ ನೀನ್ ಬರದ್ಮೇನಮ್ಮ? ಬರ್ತೀನಿ, ಸಿಮಿ ಬರ್ತಿದ್ದಾಳೆ. ಹಂಗಾರೆ ನಾನು ಈಗ ಇಲ್ಲಿ ಬರ್ತೀನಿ, ಈಗ ಬಾಕ್ಲ ಹಾಕೊಂಡು ಹೋಗ್ತೀನಿ, ಆಯ್ತಾ? ಸಿಮಿ, ಯು ಬಿ ದೇರ್. ಸಿಮಿ, ಯು ಬಿ ದೇರ್. ಆರಾಮ್ಸೆ ಗೇಟ್ ತೆಗೆದ ತಕ್ಷಣ ಹೆಂಗೆ ಓಡ್ಬರ್ತೀಯ ನೋಡು. ಸಿಮಿ ಇರೋದೇ ನೋಡಿಲ್ಲ. ಅವ್ನು ಗೇಟ್ ತೆಗೆದ ತಕ್ಷಣ ಒಳಗೆ ಬಂದು ಮಲಿಕಬಿಡೋಣ ಅಂದ್ಬಿಟ್ಟು ಶೀ ಈಸ್ ಕಮಿಂಗ್. ಯಾಕೋ ತೆಗಿಯೋ ನೋಡಿ ಗೈಸ್, ಬಾಗ್ಲಾಕೊಂಡಿದ್ದಾನೆ. ತೆಗಿಯೋ ಮುಟ್ಟಾಳ. ನೀನು ಯಾವ ಲೆಕ್ಕನೋ ನನಗೆ? ನೀನು ಯಾವ ಲೆಕ್ಕ ಹೇಳು? ತಿಮ್ಮಿ ಮುಚ್ಕೊಂಡ್ ಬಾ. ಕರ್ಯ ಕಿಸಿತೀಯಲ್ಲ, ಯಾಕೋ ಓಡೋಗ್ತೀಯಾ? ಕರಿಯ, ಐ ಲವ್ ಯು, ಕರುನಾಡ ಮೇಲಾನೆ. ಚಿಂಟು, ಐ ಲವ್ ಯು, ಭೂಮಿ ಮೇಲಾಣೆ. ಯಾಕೋ ಹಿಂಗ್ ಬೀಳ್ತೀಯಾ? ಏನಮ್ಮ? ಗೈಸ್, ಚಿಂಟುಗೆ ಇವತ್ತು ಸ್ನ್ಯಾಕ್ಸು ಮ್ಯಾಂಗೋ, ಗ್ರೇಪ್ಸು, ಇಲ್ಲ ನಾನು ತಿನ್ನಲ್ಲ. ಮತ್ತು ನನಗೆ ಪಪ್ಪಾಯ. ಈಗ ಇನ್ನೂ ಹೇಳಿದ್ನಲ್ಲ ಫ್ರೂಟ್ಸ್ ಕೊಡ್ತೀನಿ ಅಂತ, ನಾನು ಇನ್ನೇನು ಮಾಡಿಲ್ಲ. ಗೈಸ್, ಬೆಳಗ್ಗೆ ಆಗೋದು ಗೊತ್ತಾಗ್ತಾ ಇಲ್ಲ, ಸಂಜೆ ಆಗೋದು ಗೊತ್ತಾಗ್ತಾ ಇಲ್ಲ. ಹಾಗೆ ಚಕ್ರ ಓಡ್ದಂಗೆ ಓಡ್ತಾ ಇದೆ ಗೈಸ್. ನಮ್ಮ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಬನ್ನಿ ಹೋಗೋಣ. ಗೈಸ್, ಬಟ್ಟೆ ಎತ್ಕೊಳ್ಳೋಣ ಅಂತ ಬಂದೆ. ಬನ್ನಿ ಬಟ್ಟೆ ಎತ್ಕೊಂಡು ಹೋಗೋಣ. ಆಮೇಲೆ ಚಿಂಟಿಗೆ ಫ್ರೂಟ್ಸ್ ಕಟ್ ಮಾಡಿ ಕೊಡೋಣ. ಛೇ ನೋಡಿ, ಗುದ್ದ ಗೊದ್ದನ ಓಡಿಸ್ಕೊಂಡು ಕುತ್ಕೋಬೇಕೀಗ. ನೋಡಿ, ಚಿಂಟುಗೆ ಮಾವಿನ ಹಣ್ಣು ತೊಗೊಂಡು ಹೋಗ್ತಾ ಇದ್ದೀನಿ. ಹಾಗೆ ದ್ರಾಕ್ಷಿನ
ಉಪ್ಪು ಸಾಲ್ಟ್ ವಾಟರ್ ಹಾಕಿ ವಾಶ್ ಮಾಡಿ ತಗೊಂಡು ಹೋಗ್ತಾ ಇದ್ದೀನಿ. ಅವನಿಗೂ ಇಷ್ಟ ಆಗುತ್ತೆ ಬ್ಲ್ಯಾಕ್ ಗ್ರೇಪ್ಸು ಆ್ಯಂಡ್ ಮ್ಯಾಂಗೋ ಸಹ ಇಷ್ಟಪಡ್ತಾ ಇದ್ದಾನೆ. ಗೊತ್ತಿಲ್ಲ ಅದೆಷ್ಟು ದಿನಕ್ಕೆ ತಿಂತಾನೆ ಅಂತ. ಇನಿಷಿಯಲ್ ಡೇಸ್ ಅಲ್ಲ, ಹಾಗಾಗಿ ತಿಂತಾ ಇದ್ದಾನೆ. ಬೇಬಿ, ಮೈ ಲವ್ಲಿ ಬೇಬಿ, ಮಮ್ಮಿ ಮೈ ಲವ್ಲಿ ಮಮ್ಮಿ ಅಂತ ಹೇಳ. ಬನ್ನಿ ಗೈಸ್, ಚಿಂಟಿಗೆ ಸ್ನ್ಯಾಕ್ಸ್ ಕೊಟ್ಬಿಟ್ಟು ಹೋಗೋಣ. ನಾನು ಪಪ್ಪಾಯ ಕಟ್ ಮಾಡ್ಕೋಬೇಕು. ಸೊ ಪಪ್ಪಾಯ ಕಟ್ ಮಾಡ್ಕೊಂಡು ಬರ್ತೀನಿ. ಇಲ್ಲ, ಪಪ್ಪಾಯ ಆಮೇಲೆ ತಿಂದರೂ ಆಗುತ್ತೆ. ಫಸ್ಟು ಬೆಳಕಿದೆ, ನಾವು ವಾಕಿಂಗ್ ಹೋಗ್ಬಿಟ್ಟು ಬರೋಣ. ಏನಪ್ಪಿ ಹಾಕೋಮ್ಮ. ನೋಡಿ ಗೈಸ್, ಟೀ ಶರ್ಟ್ ಸಹ ನಾನೇ ಕೊಡಬೇಕು. ಟೀ ಶರ್ಟ್ ಹಾಕ್ಕೊಳ್ದಂಗೆ ಕೂತಿದ್ದಾನೆ ಅಲ್ಲಿ. ಅದಕ್ಕೆ ಅವನು ಕ್ಯಾಮ್ರಾ ಮುಂದೆ ಬರ್ತಾ ಇಲ್ಲ. ಹಾಕೋ, ಯಾವ್ದು ಹಾಕೋತೀಯಾ? ಯಾವ್ದು ತೆಗಿ, ಹಾಕೋ ಯಾವುದಾದ್ರೂ ಒಂದು. ಎಷ್ಟು ಚಂದ ಇದೆ ಈ ಟಿ ಶರ್ಟ್ ಅಂತ. ಗೈಸ್, ಏನಾಗಿದೆ ಗೈಸ್ ಈ ಟಿ ಶರ್ಟ್? ಎಷ್ಟು ಚಂದ ಕಾಣ್ತಾ ಇದೆಯಪ್ಪಿ. ಏನಾಗಿದೆ ಗೈಸ್? ಅವನಿಗೆ ಏನೂ ಇಲ್ವಾ ಅಂತ ಕೇಳ್ತಾ ಇದ್ದಾನೆ. ವಸ್ತು ತಡ್ಕೊ ಅಂತ. ಏನು ದಿನ ಹೋಟ್ಲಲ್ಲಿ ತಿಂಡಿ ಕೊಡ್ಸೋಕ್ಕಾಗತ್ತಾ ಗೈಸ್? ಅವನಿಗೆ ವಶ್ ತಡ್ಕು ಫೀಲ್ ಮಾಡಿಸ್ಬೇಕಂತೆ. ಅವನಿಗೆ ವಶ್ ತಡ್ಕಿಗೆ ಏನಾದರೂ ಬೇಕಂತೆ. ಏನು ಕೊಡ್ಲಪ್ಪ? ಈ ಮಾವಿನ ಹಣ್ಣನ್ನು ಲೆಗ್ ಪೀಸ್ ಅಂದ್ಕೊಂಡು ತಿನ್ನು. ಇಲ್ಲ ಇಲ್ಲ, ಏನು ಮಾಡಲಿ ಅಪ್ಪಿ? ಬಾ ಈಟ. ನನಗೇನಾದ್ರೂ ಬೇಕು. ಚಿಂಟು ಸ್ನ್ಯಾಕ್ಸ್. ಇದೆಲ್ಲ ಡೈಲಿ ತಿನ್ನೋ ಐಟಮ್. ಈಗ ಡೈಲಿ ತಿನ್ನೋ ಐಟಮೇ ತಿನ್ಬೇಕು, ಮತ್ತೆ ಇನ್ನೇನು ಸ್ಪೆಷಲ್ ಆಗಿ ತಿಂತಾರೆ? ಬಾಡೂಟದ ದಿನ ಇವತ್ತು. ಇದು ಬಾಡೂಟ, ವೆಜ್ ಬಾಡೂಟ ಇದು. ಬೇಡ ವೆಜ್. ಟೀ ಶರ್ಟ್ ಕೊಡು. ಹಾಕಿದ್ಯಲ್ಲಪ್ಪಿ? ಆಗಲ್ಲ ಅಮ್ಮ ನನ್ನ ಕೈಲಿ. ಎಂತ ಅಪ್ಪಿ? ಮನಿ ಕೊಡಕ್ ಆಗಲ್ಲ, ಟೈಟ್. ಮಲಿಕ ಅಂತ ಯಾರು ಹೇಳಿದ್ದು? ಕುತ್ಕೋ. ರಾತ್ರಿ ಹೊತ್ತೆಲ್ಲ ಕಷ್ಟ. ರಾತ್ರಿ ಹೊತ್ತು ಇನ್ನೊಂದು ಬಟ್ಟೆ ಕೊಡ್ತೀನಿ. ಸರಿ, ಬೇರೆ ದಾಕೋ ಕೊಡು. ಈಗ ನಾನು ಇದು ಯಾರಿಗಾರು ಕೊಟ್ಬಿಡ್ಲಿ? ಕೊಟ್ಬಿಡು. ಆಯ್ತು, ಬಂದ್ ಕೆಳಗ್ ತಿನ್ನು. ಬಾ. ಇಲ್ಲೇ ತಿಂತೀನಿ. ಬೇಡ ಪುಟ್ಟ, ಅಷ್ಟು ಕೊಡ್ಸು. ಬಾ ಕೆಳಗ್ ಬಾ. ಆಯ್ತು, ನಾವು ಆಫ್ ಮಾಡಲ್ಲ. ಟೀ ಶರ್ಟ್ ತೆಗಿಬೇಕು. ನೋಡಿ ಗೈಸ್, ಎಷ್ಟು ಚಂದ ಇರೋ ಕೊಟ್ಟಿದ್ದೀನಿ ಫ್ರೂಟ್ಸು. ಯಮ್ಮಿ, ದೇವ್ರಾಣೆ. ಇಷ್ಟು ಹೆಲ್ದಿ ಫುಡ್ ಕೊಟ್ರೆ ಯಾರು ಬೇಕಾದ್ರೂ ತಿಂತಾರೆ. ತಿಂತೀನಿ. ಅದಕ್ಕೇನು ಇವತ್ತಿನ ಸ್ಪೆಷಲ್ ಇವತ್ತಿನ ಕೊಡ್ಬೇಕು. ಇವತ್ತೇನು ತಿಂತಾರೆ ಎಲ್ಲ ಕಡೆ? ಇವತ್ತು ಎಲ್ಲ ಕಡೆ ಮಟನ್ ತಿಂತಾರೆ. ಆದ್ರೆ ನಮ್ಮನೆ ಮಟನ್ ಅಲ್ಲ, ಮತ್ತೆ ಚಿಕನಾ? ಚಿಕನ್ ಅಲ್ಲ, ಮತ್ತೆ ಫಿಶಾ? ಹಾ, ಫಿಶ್ ಕೊಡಿಸ್ತೀನಿ. ಯಾವುದು? ಯಾವುದೋ ಇರಬೇಕು, ಮಾಡ್ಸೋಣ ಬಾ. ಚೆನ್ನಾಗಿರೋ ಚಿಕನ್ ಮಟನ್ ಬೇಕು. ಆಯ್ತಮ್ಮ. ನಮ್ಮ ಮಗು ನೋಡಿ ಫೈನಲಿ ಈ ಬಟ್ಟೆ ಹಾಕೋತು. ಹ್ಯಾಪಿ? ಅಲ್ಲಿ ನಿಂದು ಏನಿದೆ ಕೆಳಗಡೆ ಡೈನಿಂಗ್ ಹಾಕ್ಕೊಂಡು ಕುತ್ಕೊಂಡು ತಿನ್ನು. ನಾವು ವಾಕಿಂಗ್ ಹೋಗಿ ಬರಲಿ? ಪಪ್ಪಾಯ ಕಟ್ ಮಾಡಿಬಿಟ್ಟು ಹೋಗ್ಲಾ? ಪಪ್ಪಾಯ ಕಟ್ ಮಾಡಿ ಹೋಗ್ತೀನಿ. ಕತ್ಲೆ ಆಗುತ್ತೆ, ಮುಚ್ಕೊಂಡು ಹೋಗು. ಎಂತ ಮಾತಾಡ್ತೀಯಪ್ಪಿ ಅಮ್ಮಂಗೆ? ತಿನ್ನೇನು ಹೋಗ್ಬೇಕಂತಾನೆ. ರಾತ್ರಿ ನಿಂಗೆಲ್ಲ ಕೊಟ್ಟು ಹೋಗ್ಬೇಕಲ್ಲ. ಈಗ ಬಂದೆ ಸ್ನಾನ. ಭಜನೆ ಮಾಡಕ್ ಹೋಗ್ತಿ? ಹಾಗಾದ್ರೆ ಹೋಗಲ್ಲ ಬಿಡಿ ಇವತ್ತು. ಸ್ಕಿಪ್. ಅದೇ ನಿಮ್ಮ ಮನೆ ಬರ ಡುಮ್ಮಿ ಆಗು ಕೂತ್ಕೊಂಡು ಹೋಗಿ ಬರಲಿ. ನಿನ್ನೆಷ್ಟೇ ಬಾಯ್. ಚೆನ್ನಾಗಿದೆ. ಸರಿ ಕೂರು. ಚೆನ್ನಾಗಿದೆ. ಹ್ಯಾಪಿ? ನಾಟ್ ಹ್ಯಾಪಿ? ಐ ಲವ್ ಯು. ನೋಡು. ಗೈಸ್, ಆಲ್ರೆಡಿ ಲೇಟ್ ಆಗಿದೆ. ಮಗನ ಜೊತೆ ಮಾತಾಡಿಕೊಂಡು ಅವನ ಜೊತೆ ಕಚ್ಚಾಡಿಕೊಂಡು ವಾಕಿಂಗ್ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಈಗ ಟೈಮ್ ಬಂದು 6:40. ಸ್ವಲ್ಪ ದೂರ ಹೋಗ್ಬಿಟ್ಟು ಬರ್ತೀನಿ, ಸಾಕು. ಹೋಗ್ದೇ ಇದ್ದರೆ ಮತ್ತೆ ಸೋಮಾರಿತನ ಆಗಿಬಿಡತ್ತೆ. ಸ್ಕಿಪ್ ಮಾಡಿಬಿಡ್ತೀನಿ. ನೆನ್ನೆನೂ ಹೋಗಿಲ್ಲ ಹಬ್ಬ ಅಂತ, ಹಾಗಾಗಿ ಇವತ್ತು ಹೋಗ್ಬಿಟ್ಟು ಬರೋಣ.
ಯಾರ್ದಿದು ಕಾರು ಗೈಸ್? ನಮ್ಮನೆ ಹತ್ರ ಕಾರ್ ಪಾರ್ಕ್ ಮಾಡಿದ್ದಾರೆ. ಯಾರಿದು? ಯಾರು? ಗೈಸ್, ಯಾರೋ ಟೂರಿಸ್ಟ್ ಅಂತ, ಅವರು ಟುವರ್ಡ್ಸ್ ಗೋಕರ್ಣ ಹೋಗ್ತಾ ಇದ್ದಾರಲ್ಲ, ಮೇ ಬಿ ಏನಕ್ಕೋ ನಿಂತಿದ್ದಾರೆ. ನಿನಗೆ ಹೇಳ್ತಿರೋದು. ಏನು ಹೇಳಿ? ಈಗ ನಾನು ಹೇಳಿದ್ದೇನು ಕೇಳ್ಕೊಂಡಿಲ್ಲ. ಏನೇನು ಹೇಳಿದೆ? ಈಗ ನಾನು ಓದ್ಬೇಕು, ಬರಿಬೇಕು, ಆಮೇಲೆ ಕೆಲಸ ಇದೆ, ಆಮೇಲೆ ನನಗೆ ಇವತ್ತು ವರ್ಷ ತಡ್ಕೊ ಏನು ನಾನ್ ವೆಜ್ ತಿನ್ನಿಸ್ತೀಯಾ ಹೇಳು. ಏನೇನು ಟೀಚರ್ ಸರಿ ಮಾಡ್ಕೊ. ಸ್ಪೀಕ್ ಫಾಸ್ಟ್. ಏನೇನೋ ಲಿಸ್ಟ್ ಹೇಳ್ದೆಲ್ಲ ಈಗ. ಅದೇ ಓದೋದು ಇದೆ. ನಿನ್ನೆ ಹಬ್ಬ, ಇವತ್ತು ವರ್ಷ ತಡ್ಕು, ನಾಳೆ ಈಡು, ರಂಡಾನು, ಏನೇನೋ ಹೇಳ್ದಲ್ಲ. ಅದೇ ಖುಷಿಗೆ ಆದ್ರೂ ನಾನ್ ವೆಜ್ ತಿನ್ಸಲ್ಲ. ನಾನ್ ಸ್ಟಾರ್ವಿಂಗ್. ಆಫ್ ಕೋರ್ಸ್ ನೀನ್ ವೆಜ್ ತಾನೇ. ಕ್ಯಾರೆಟ್ ಇದೆ, ಕುಕುಂಬರ್ ಇದೆ. ನಾನು ಯಾರು ಹೇಳಿದ್ ವೆಜ್ ಅಂತ ಇವತ್ತು? ನಂಗೆ ಬೇಡ ವೆಜ್. ಇವತ್ತಿದೆ ಅಂತ ನೀನಾದ್ರೂ ಒಂದು 100 ಗ್ರಾಮ್ ಚಿಕನ್ ತರಕ್ಕಾಗ್ಲಿಲ್ಲ? ಆಮ್ಲೆಟ್ ಮಾಡ್ಕೊಳ್ಳೋಣ ಬಾ. ಆಮ್ಲೆಟ್ ತಿಂದ್ರೆ ಏನಾಗುತ್ತೆ? ಬೇಕಾಗಿಲ್ಲ, ಯಾವಾಗಲೂ ತಿನ್ಬೋದು ಅದನ್ನ. You should express your feelings with your papa, not with me. ಇದ್ದಿದ್ರೆ ಹೇಳಿವೆ. ಏನ್ ಮಾಡ್ಲಿ? ಆ ಚಾರ್ಜಿಂಗ್ ಕೇಬಲ್ ತೆಗಿ, ಅದು ಕನೆಕ್ಟ್ ಆಗಿದೆ ಪವರ್ ಬ್ಯಾಂಕಿಗೆ. ಅದನ್ನ ನೋಡಿದ್ರೆ ಹಾಕೊಂಡಾಗ ಒಡ್ಕೋತಾ ಇದೆಯಲ್ಲ, ಅದು ಕನೆಕ್ಟ್ ಡೇಂಜರಸ್. ಲೀವ್ ಇಟ್. ಏನಾಗುತ್ತಮ್ಮ? ಏನಿಲ್ಲ. ಎಂತ ಬೇಬ್ಸ್, ಎಂತ ಮಾರಾಯ ಅದೇನು ಸ್ಕಿಪ್ಪಿಂಗ್? ಆ ಕೇಬಲಿಗೆ 2,000 ರೂಪಾಯಿ, 1,800 ಏನೋ ಕೊಟ್ಟಿರ್ತೀವಿ. 2,500 1,800 ಏನೋ. ಅದನ್ನ ಯಾಕೆ ಹಿಂಗೆ ಆಡಿಸ್ತೀಯ? ಬಿಡ. ನನಗಿನ್ ಜಾಸ್ತಿ ಇದೆ, ಹೆಚ್ಚಾಯ್ತು. ಹೌದಾ ಮಾರಾಯ, ನೀನು ಇನ್ನ ಓದಿ ಮುಗಿಸಿ ನೀನು ಕೆಲ್ಸಕ್ಕೆ ಸೇರಿ ದುಡಿಯೋ ತನಕ ಅದೇ ಹೆಚ್ಚು. ನೀನು ದುಡಿಯೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೀ ಹೆಚ್ಚು. ನನ್ನ ಕಿಡ್ನಿ ಮಾರು. ನಿಂಗೆ ಕಿಡ್ನಿ ಇದ್ರೆ ತಾನೇ ಎಲ್ಲ ನೂಡಲ್ಸ್ ತಿಂದು 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 ನೂಡಲ್ಸ್ ಸುತ್ಕೊಂಡಿರುತ್ತೆ. ಸುಮ್ಮನೆ ಆಟ ಆಡ್ಬೇಡ, ಒಡಸ್ಕತ್ತೀಯ ಇದ್ರಲ್ಲೇನೆ. ಸರಿ, ಐಮ್ ಸ್ಟಾರ್ವಿಂಗ್. ಲೆಟ್ಸ್ ಗೋ ಈಟ್. ಊಟ? ವಾಟ್ ಊಟ? ಅನ್ನ ಸಾರು. ನೋ, ಲೆಟ್ಸ್ ಗೋ ಔಟ್ ಟುಡೇ. ಕಮ್ ಆನ್. ನನ್ನ ಬಿಸಿ ಮಾಡು. ಏನ? ಜೋಬ್ ಬಿಸಿ ಮಾಡು. ಜೋಬ್ನ? ಜೋಬ್ ಬಿಸಿ ಮಾಡಿದ್ರೆ ಸುಟ್ಟು ಹೋಗುತ್ತೆ. ತೆಗಿ, ನೀನು ಪಾಕೆಟ್ ಮನಿ ತೆಗಿ, ಹೋಗೋಣ ನಡಿ. ಲೆಟ್ಸ್ ಎಂಜಾಯ್, ಲೆಟ್ಸ್ ಡೂ ಪಾರ್ಟಿ. ಯಸ್, ಯೆಸ್ಟರ್ಡೇ ಯುಗಾದಿ, ಟುಡೇ ವರ್ಷ ತಡ್ಕು, ಆ್ಯಂಡ್ ನಿನ್ನ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದಿನ. ಲೆಟ್ಸ್ ಡೂ ಪಾರ್ಟಿ. ತೆಗಿ ತೆಗಿ, ತಗೋಬಾ. ಗೆಟ್ ಇಟ್, ಗೆಟ್ ಇಟ್. Not from my pocket, my dear. From your pocket, I said. Not from my pocket. ಸಾಕು, 1,000 ರೂಪಾಯಿ ಆಗುತ್ತೆ. 500 ರೂಪಾಯಿ ಸಾಕು. ನಾವೇನಂತ ತಿನ್ನಲ್ಲ. Chalo, we'll go. Get your pocket. Get your wallet. Wallet. ಎಂತ ವ್ಯಾಲೆಟ್? Get it. ನಂದು 7,000 ಇದೆ ತಾನೇ. 6,000 ಕೊಡು ಅಂತೆ. 1,000 ರೂಪಾಯಿ ತಿನ್ಕೊಬರೋಣ ನಡಿ. ಬೇಡ, ನನಗೆ 4,500 ಕೊಡು. 500 ರೂಪಾಯಿ ಕರೆನ್ಸಿ ಹಾಕ್ಸು ಸಾಕು. 5,500 ಕೊಡು ನನಗೆ. ಚುತ್ತಾಗುತ್ತೆ. Let's go.
ಈಗ ಬೇಕಾದ್ರೆ 1,000 ತಗೋತೀನಿ ನನಗೆ. ಆಮೇಲೆ ಇನ್ನೊಂದು 3.5 ಆಮೇಲೆ ಕೊಡುವಂತೆ. ಓಕೆ, ಥ್ಯಾಂಕ್ಸ್. ಮಲಿಕು, ಬಟ್ಟೆ ಬಿಚ್ಚಿಬಿಟ್ಟು ಮಲಿಕು. ಏಕೆ ಆಯ್ತು, ಎಲ್ಲ ಒಂದು ಬಾರ ರೆಡಿಯಾ ಹೋಗೋಣ. ತೆಗಿ ಕಾರ. ಕಾರ್ ಇಷ್ಟೊತ್ನಲ್ಲಿ ತೆಗಿತಾರೆ, ನಾನೇ ಸಂಜೆನೇ ಹೇಳ್ಬೇಕಿತ್ತು. ನೀನು ನಿಜ ನೀನು ಮುಗಿಸ್ಕೊತೀನಿ ಕಾರ್ ಮೇಲೆ ನನಗೆ. ಅದು ಯಾಕಾದ್ರೂ ಇಟ್ಕೊಂಡಿದ್ಯೋ, ಏನಾದರೂ ಹಾಕಿ ಚಿರಂಡಿಗೆ. ನಡಿ ನಡಿ, ಪ್ಯಾಂಟ್ ಹಾಕೋ, ಚಟಿಲೆ ಬತ್ತಿ. ಅಯ್ಯೋ ಹೆಂಗೂ ನಡಿ, ಮತ್ತೆ ನನಗೇನಿಲ್ಲ, ನಾ ಕರ್ಕೊಂಡು ಹೋಗ್ತೀನಿ. ಹೋಯ್ತಿರೋ ತಿನ್ನಕ್ಕೆ. ಅಯ್ಯೋ, ಯಾರು ನೋಡ್ತಾರೆ ಅಂದ್ಬಿಟ್ಟೆ ಹಿಂಗೆ ಚೆನ್ನಾಗಿರೋದು ಹಾಕೋಬತ್ತೀಯ ಈಗ. ಇಲ್ಲಿ ಪ್ಯಾಂಟ್ ಐತೆ ಬಾಯ್ಲೆ. ಗ್ರೇ, ಇದಕ್ಕೆ ಸೂಟ್ ಆಗೋದು ವೈಟ್. ಲೈಟಿಗೆ ಲೈಟ್ ಹಾಕೋತಾರೆ. ಲೈಟಿಗೆ ಲೈಟ್ ಅಲ್ವೋ, ಕಾಂಟ್ರಾಸ್ಟ್ ಇದೆ, ಹಾಕೊಳ್ಳೋ. ಆ ಶೇಡ್ಸ್ ಇದೆ ಅಲ್ಲ, ಇಟ್ ಲುಕ್ಸ್ ಗುಡ್. ಗೈಸ್, ನಮ್ಮ ಚಿಂಟುಗೆ ಪಾರ್ಟಿ ಬೇಕಂತೆ. ಅವನಿಗೆ ಒಟ್ಟ ಅಮ್ಮನ ಪಾಕೆಟ್ನ ಕರಗಿಸೋದ್ರಲ್ಲೇ ಇರ್ತಾನೆ. ಬನ್ನಿ ಹೋಗೋಣ. ಏನು ತಿಂತಾನೆ? ಕೇಳಿದ್ದೀನಮ್ಮ ನಿನಗೆ ಹೊರ ಊಟ ಕರ್ಕೊಂಡು ಹೋಗಿ. ಯಪ್ಪೋ ನಿಜ ಹೇಳು ಅಮ್ಮ ನಿನ್ ಬಾಯಿಂದ. ಯಾವತ್ತು ಕೇಳಿದ್ದೀನಿ? ನೀನೇ ಹೇಳ್ತೀಯ ತಿಂಡಿಗೆ ನಡಿ, ಊಟಕ್ಕೆ ನಡಿ, ಇದು ಬೇಡ ಅಂತ. ಆಲ್ಮೋಸ್ಟ್ ಯಾವಾಗಲೂ ನಾನು ಯಾವತ್ತೂ ಐ ಡೋಂಟ್ ಎಂಟರ್ಟೈನ್ ದೀಸ್ ಥಿಂಗ್ಸ್. ಓನ್ಲಿ ದಿಸ್ ಡೇ ಐ ವಾಂಟ್ ಟು ಈಟ್. ಹಾಕೊಂಡಾಯ್ತಾ? ನೋ, ಹಾಕೊಂಡಿದ್ಯಲ್ಲ ಸೊಂಟಕ್ಕೆ. ಬನ್ನಿ, ಲೆಟ್ಸ್ ಗೋ. ಗೈಸ್, ಏನು ಗೊತ್ತಾ, ಈಗ ಯುದ್ಧ ಆಗ್ತಾ ಇದೆ ಅಲ್ಲ, ಸಿಲಿಂಡರ್ ಶಾರ್ಟೇಜ್ ಇದೆ ಅಲ್ಲ, ಸೊ ಹಾಗಾಗಿ ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಮೆನ್ಯೂ ಲಿಸ್ಟನ್ನ ಕಟ್ ಡೌನ್ ಮಾಡಿದ್ದಾರೆ. ಈಗ ಮೆನ್ಯೂ ಕೊಡೋದೇ ಇಲ್ಲ, ಅಲ್ಲೊಂದು ಚಾರ್ಟ್ ಮಾಡಿ ಹಾಕಿರ್ತಾರೆ, ಇಂತಿಂಥ ಐಟಮ್ಸ್ ಇದೆ, ಬೇಕಾದ್ರೆ ತಗೊಳ್ಳಿ, ಸಾಕಾರ್ ಬಿಡಿ ಅನ್ನೋದನ್ನ ಬಾಯ್ ಬಿಟ್ಟು ಹೇಳಲ್ಲ, ಇದಿಷ್ಟೇ ಇರೋದು ಅಂತ ತುಂಬ ನಾಜೂಕಾಗಿ ಹೇಳ್ತಾರೆ, ಮತ್ತಿನ್ನೇನು ಸಿಗಲ್ಲ ಅಂತ. ಸೊ ಇವರು ಅಷ್ಟೇ, ಇವತ್ತು ಕೆಲವೊಂದು ಐಟಮ್ಸ್ ಅಷ್ಟೇ ಅಲ್ಲಿರೋದು. ಕಲ್ಮಿ ಕಬಾಬ್ ಇದೆ, ಮತ್ತು ಟಿಕ್ಕಾ, ಚಿಕನ್ ಟಿಕ್ಕಾ ಇದೆ, ಆಮೇಲೆ ಬಿರಿಯಾನಿ ಇದೆ, ಮತ್ತು ರೋಟಿ, ಮತ್ತು ಎಂಥ ಪನ್ನೀರ್ ಬಟರ್ ಇದೆ ಅಂತೆ. ಇಷ್ಟೇ ಐಟಮ್ಸು. ಸೊ ಇನ್ ದಿಸ್, ಮತ್ತು ಕಬಾಬ್, ಇದರಲ್ಲಿ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು, ಆರ್ಡರ್ ಮಾಡ್ಬೋದು. ಸೊ ನಮ್ಮ ಚಿಂಟು ಆ್ಯಕ್ಚುಲಿ ಇವತ್ತು ಬಂದಿದ್ದು ಅವ್ನ ಫೇವ್ರೆಟ್ ಯಾವುದೋ ಒಂದು ಪೆರಿ ಪೆರಿ ವಿಂಗ್ಸು ಮತ್ತು ವಾಟ್ ಈಸ್ ದ್ಯಾಟ್, ಸಿಜ್ವಾನ್ ಚಿಕನ್ ಫ್ರೈಡ್ ರೈಸ್ ತಿನ್ನೋಣ ಅಂತ. ಬಟ್ ಅವೆರಡೂ ಸಿಗ್ತಾ ಇಲ್ಲ, ಮಾಡಿಕೊಡೋದು ಇಲ್ವಂತೆ. ಹಾಗಾಗಿ ಅಮ್ಮ ಬಾ ಹೋಗೋಣ ಅಂದ. ನಾನು ಪಾಪ ಮಗು ತುಂಬ ಆಸೆ ಪಟ್ಟು ಬಂದಿದೆಯಲ್ಲ, ಯಾವುದಾದ್ರೂ ಒಂದಾದರೂ ತಗೋ ಅಂದ್ಬಿಟ್ಟು ಏನದು ಚಿಕನ್ ಟಿಕ್ಕಾ ತಗೊಂಡೆ. ಆ್ಯಂಡ್ ನನಗೆ ಆಯಿತು, ಬಂದಿದ್ದೀವಿ, ಹೇಗೂ ಮನೆಗೆ ಹೋಗಿ ಮತ್ತೆ ಅಡುಗೆ ಮಾಡೋದೆಲ್ಲ ಲೇಟ್ ಆಗುತ್ತೆ ಮಗನೇ, ಇನ್ನು ಏನಾದರೂ ತೊಗೊಂಡು ತಿನ್ಬಿಡು, ಬಿರಿಯಾನಿ ತಿನ್ನು ಅಂದರೆ ಹಿ ಈಸ್ ನಾಟ್ ರೆಡಿ. ಇಲ್ಲ, ಬೇಡ 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 ಅಂತ. ಅಟ್ಲೀಸ್ಟ್ ನಾನು ಮತ್ತೆ ಏನದು ರೋಟಿ ನಾನು ಏನೋ ಇತ್ತು ಅನ್ಸುತ್ತೆ, ಅದು ಮತ್ತೆ ಪನ್ನೀರ್ ಬಟರ್ ಅಂತ ಇವನು ಕೇಳಿಸ್ಕೊಂಡಿದ್ದಾನೆ. ನಾನು ಅಂದ್ಕೊಂಡೆ ಅದು ಚಿಕನ್ ಬಟರ್ ಮಸಾಲ ಅಂತ, ಅದಾದರೂ ತೊಗೊಳ್ಳೋಣ ಅಂದರೆ ಅದನ್ನು ಬೇಡ ಬೇಡ ಅಂತಿದ್ದ. ಬಟ್ ಫೈನಲಿ ಚಿಕನ್ ಟಿಕ್ಕಾ ತೊಗೊಂಡಿದ್ದೀವಿ. ಮೇಲ್ ಆಫ್ ಫೀಮೇಲ್? ಅಂಕೋಲಿಯನ್. ನಮ್ಮ ಚಿಂಟುಗೆ ಇಲ್ಲ ಮೊಬೈಲ್ ಇರಬೇಕು, ಇಲ್ಲ ಅಮ್ಮನ ಜೊತೆ ಏನಾದರೂ ಗೇಮ್ ಆಡ್ತಾ ಇರಬೇಕು. ನಾನು ಅವನು ಈಗ ಐಡೆಂಟಿಫೈ ಮಾಡೋ ಅಂತ ಗೇಮ್ ಆಡ್ತಾ ಇದ್ದೀವಿ. ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಹೋಪ್ಸೋ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕು ಕಮೆಂಟು ಮಾಡಿ ಆಯಿತಾ. ಆ್ಯಂಡ್ ಎಲ್ಲರೂ ಆರಾಮಾಗಿ ವರ್ಷತಟ್ಟು ಮಾಡಿರ್ತೀರ. ನಾವು ಅಂಕೋಲಾದಲ್ಲೇ ಉಳ್ಕೊಂಡಿರೋದ್ರಿಂದ ಇಲ್ಲಿ ಮೀನೂಟ ಇತ್ತು. ಸೊ ಮೀನೂಟ ನಮ್ಮ ಚಿಂಟುಗೆ ಆಗಲ್ಲ ಅಲ್ಲ, ಅವನಿಗೆ ವರ್ಷತಡ್ಕು ಅಂದರೆ ಬಾಡೂಟನೇ ಬೇಕು. ಹಾಗಾಗಿ ಇವತ್ತು ಇಲ್ಲಿ ಕರ್ಕೊಂಡು ಬಂದು ಅಟ್ಲೀಸ್ಟ್ ಒಂದು ಸ್ವಲ್ಪ ಆಸೆನ ಫುಲ್ಫಿಲ್ ಮಾಡ್ತಾ ಇದ್ದೀನಿ. ಅವನಿಗಂತೂ ಖುಷಿ ಆಗಿದೆ ಇದ್ದಿದ್ರಲ್ಲಿ. ಸೊ ನಿಮಗೂ ಖುಷಿ ಆಗಿದೆ ಅನ್ಕೋತೀನಿ. ಹಾಗಿದ್ರೆ ಒಂದು ಕಮೆಂಟು ಲೈಕ್ ಮಾಡಿ ಆಯಿತಾ. ಗೈಸ್,
ಹೊರಗಡೆ ಊಟ ಮಾಡೋಣ ಅಂತ ಹೋದ್ವು. ಮನೆಗೆ ಬಂದು ತಂಗಳ ತಿಂದು ಮಲ್ಕೋತಾ ಇದ್ದೀವಿ. ಸ್ವೀಟ್. ಗುಡ್ ನೈಟ್. ತೆಗಿಯೋ. ಸೊ ಗೈಸ್, ನಾನು ಸಹ ಮಲ್ಕೋತೀನಿ. ಬಾಯ್. ಗುಡ್ ನೈಟ್ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್. ಲವ್ ಯು ಆಲ್ ಗೈಸ್.